ವಿಷ್ಣುವರ್ಧನ್ ರವರ ಒಂದು ಸಲಹೆ ತಿಳಿದಿದೆಯಾ? ಇಂದು ಸೂಪರ್ ಸ್ಟಾರ್ ಆಗಿರುವ ರಜನಿಕಾಂತ್ ಅವರ ಸಿನಿ ಜೀವನದಲ್ಲಿ ಕನ್ನಡದ ಪಾತ್ರ ಎಷ್ಟು ದೊಡ್ಡದು ಅಂತ. ಅವರು ಮೊದಲಿಗೆ ಕನ್ನಡ ಸಿನಿಮಾಗಳಲ್ಲೇ ಕಾಣಿಸಿಕೊಂಡಿದ್ದರು. ಸಹೋದರರ ಸವಾಲ್ ಮತ್ತು ಗಲಾಟೆ ಸಂಸಾರ ಸಿನಿಮಾಗಳಲ್ಲಿ ನಟಿಸಿ ಅವರು ತಮ್ಮ ಕರಿಯರ್ಗೆ ಸ್ಟಾರ್ಟ್ ಕೊಟ್ಟಿದ್ದರು. ಆ ಸಮಯದಲ್ಲಿ ಕನ್ನಡದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಒಂದು ವಿಶೇಷ ಬಾಂಧವ್ಯ ಬೆಳೆದಿತ್ತು. ಇದು ಕೇವಲ ಪರಿಚಯ ಅಲ್ಲ, ಇದು ಆತ್ಮೀಯ ಸ್ನೇಹ. ವಿಷ್ಣುವರ್ಧನ್ ಅವರು ರಜನಿಕಾಂತ್ ಅವರನ್ನು ತಮ್ಮನಂತೆ ನೋಡಿಕೊಂಡು ಪ್ರೀತಿಯಿಂದ ಸಲಹೆ ಕೊಡುತ್ತಿದ್ದರು. ಸಿನಿಮಾ ಆಯ್ಕೆ ಮಾಡೋದ್ರಿಂದ ಹಿಡಿದು ಜೀವನದ ನಿರ್ಧಾರಗಳವರೆಗೆ ಅವರು ನೀಡಿದ ಮಾರ್ಗದರ್ಶನ ರಜನಿಕಾಂತ್ ಅವರ ಜೀವನದಲ್ಲಿ ದೊಡ್ಡ ಪಾತ್ರ ವಹಿಸಿತು. ರಜನಿಕಾಂತ್ ಅವರು ಕೂಡ ಅದನ್ನು ಯಾವತ್ತೂ ಮರೆಯಲಿಲ್ಲ. ಅದಕ್ಕೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಅಣ್ಣ ಅಂತ ಕರೀತಿದ್ರು. ಇದು ಸ್ಟಾರ್ ಸ್ನೇಹ ಅಲ್ಲ, ಇದು ಜೀವನ ಬದಲಿಸಿದ ಸಂಬಂಧ. ರಜನಿಕಾಂತ್ ರವರ ಯಶಸ್ಸಿನ ಹಿಂದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಲಹೆ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ರವರು ಮತ್ತು ರಜನಿಕಾಂತ್ ರವರು ತಮಿಳು ಚಿತ್ರವೊಂದರಲ್ಲಿ ವಿಡುದಲೈನಲ್ಲಿ ತೆರೆ ಹಂಚಿಕೊಂಡಿದ್ದರು. ಆ ಸಮಯದಲ್ಲಿ ಇಬ್ಬರಿಗೂ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇತ್ತು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು 1978ರಲ್ಲಿ ಹೊಂಬಿಸಿಲು ಸಿನಿಮಾ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ಬುಕ್ ಆಗಿದ್ದರು. ಸುಮಾರು 1 ವರ್ಷಕ್ಕೆ 6 ಚಿತ್ರಗಳಲ್ಲಿ ನಟಿಸುತ್ತಿದ್ದರು. ಅಷ್ಟು ಬ್ಯುಸಿಯಾಗಿದ್ದರು. ಹಿಂದಿಯಲ್ಲಿ ಸಕ್ಸಸ್ ಆಗಿದ್ದ ಕುರ್ಬಾನಿ ಸಿನಿಮಾವನ್ನು ತಮಿಳಿನಲ್ಲಿ ಬಾಲಾಜಿ ಅವರು ರೈಟ್ಸ್ ಅನ್ನು ಪರ್ಚೇಸ್ ಮಾಡಿ ವಿಡುದಲೈ ಎಂಬ ಚಿತ್ರವನ್ನು ಮಾಡಿದ್ದರು. ಇದಕ್ಕೂ ಮುಂಚೆ ಡಾಕ್ಟರ್ ವಿಷ್ಣುವರ್ಧನ್